ಬಾಗಲಕೋಟೆ ಉಪಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಸಚಿವರುಗಳು ಹಾಗೂ ರಾಜೀವ್ ಗೌಡ ಅಬ್ಬರದ ಪ್ರಚಾರ. ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರುತ್ತಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಶ್ರೀ ಉಮೇಶ್ ಮೇಟಿ ಅವರ ಗೆಲುವಿಗಾಗಿ ಪಕ್ಷದ ಪ್ರಮುಖ ನಾಯಕರು ಮತ್ತು ಸಚಿವರು ಅಬ್ಬರದ ಪ್ರಚಾರ ನಡೆಸಿದರು. ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಸಂಚರಿಸಿದ ನಾಯಕರ ತಂಡ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಟುಕೊಂಡು ಮತಯಾಚನೆ ಮಾಡಿದರು. ಸಚಿವರಾದ ಜಮೀರ್ ಅಹಮದ್ ಖಾನ್ ಮತ್ತು ಕೆಎಚ್ ಮುನಿಯಪ್ಪ ಅವರು ಪ್ರಚಾರದ ಮುಂಚೂಣಿ ವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಂದು ಕುಟುಂಬವನ್ನ ತಲುಪಿವೆ. ಬಾಗಲಕೋಟೆಯ ಸಮಗ್ರ ಅಭಿವೃದ್ಧಿಗಾಗಿ ಮತ್ತು ಉಮೇಶ್ ಮೇಟಿ ಅವರ ತಂದೆ ದಿವಂಗತ ಎಚ್.ವೈ. ಮೇಟಿ ಅವರ ಕನಸುಗಳನ್ನು ನನಸು ಮಾಡಲು ಈ ಬಾರಿ ಕೈ ಹಿಡಿಬೇಕು ಅಂತ ಮತದಾರರಲ್ಲಿ ಮನವಿ ಮಾಡಿದರು. ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್, ಶಿಡ್ಲಘಟ್ಟದ 2023ರ ವಿಧಾನಸಭಾ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಅವರು ಕೂಡ ಪ್ರಚಾರದಲ್ಲಿ ಪಾಲ್ಗೊಂಡು ಶಕ್ತಿ ತುಂಬಿದರು. ಶಿಡ್ಲಘಟ್ಟ ಮತ್ತು ಕೋಲಾರ ಭಾಗದ ಪ್ರಮುಖ ನಾಯಕರು ಬಾಗಲಕೋಟೆಯಲ್ಲಿ ಬೀಡು ಬಿಟ್ಟಿರುವುದು ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಮೂಡಿಸಿದೆ. ಶಿಡ್ಲಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಅವರು ಮಹಿಳಾ ಮತದಾರರ ಮನೆ ಮನೆಗೆ ಭೇಟಿ ನೀಡಿ ಮತಯಾಚಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪದಾಧಿಕಾರಿಗಳು ಹಾಗೂ ನೂರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಒಟ್ಟಾರೆಯಾಗಿ ಘಟಾನುಘಟಿ ನಾಯಕರ ಆಗಮನದಿಂದ ಬಾಗಲಕೋಟೆಯಲ್ಲಿ ಕೈಪಾಳ್ಯದ ಪ್ರಚಾರ ಕಾರ್ಯ ಚುರುಕುಗೊಂಡಿದೆ. ವರದಿ ನಂದಿರಾಜ್. कांग्रेस पक्षದ हस्तದ ಗುರ್ತಿಗೆ 20 काम करना अकलमंद को सारा कब्जे थे। नसीर साहब की जवाबदारी ले कोई मई नसीर साहब को जो भी बागलकोट के प्रॉब्लम थी तुम्हारे वो इंशाल्लाह में मई नसीर साहब को 1 महीने के अंदर हल करके खासकर नंबर जो ये है मई वसति मंत्री हाउसिंग मिनिस्टर ಸ್ವಲ್ಪ ಲೋಕಸಭಾ ಅಭ್ಯರ್ಥಿಯಾಗಿದ್ದಂಥ ಗೌತಮ್ ಅವರು, ಹಿರೇಮಠ ಅವರು, ಸಿ ಕಾಂಬ್ಳೆ ಅವರೇ, ರಾಜೀವ್ ಗೌಡ್ರೆ, ಸಹನಾ ರಾಜೀವ್ ಗೌಡ್ರೆ, ಲಕ್ಷ್ಮೀಪತಿ ಸೇವಾದಳದ ಅಧ್ಯಕ್ಷರು, ನೋಡಮ್ಮ ಆಯುಕ್ತ, ಇನ್ನೊಬ್ಬರ ರೇವತಮ್ಮ ಅವರೆಲ್ಲ ನಮ್ಮ ಕ್ಷೇತ್ರದವರು. ಅಲ್ಲಿಂದ ಎಲ್ಲ ಬಂದಿದ್ದಾರೆ. ಲಕ್ಷ್ಮೀಪತಿ ಸೇವಾದಳ ಹೇಳಿದ್ವಿ. ಮತ್ತು ಈ ಲೋಕಸಭಾ ಅಭ್ಯರ್ಥಿಯಾಗಿದ್ದಂಥ ಗೌತಮ್ ಅವರು, ಹಿರೇಮಠ ಅವರು, ಸಿ ಕಾಂಬ್ಳೆ ಅವರೇ, ರಾಜೀವ್ ಗೌಡ್ರೆ, ಸಹನಾ ರಾಜೀವ್ ಗೌಡ್ರೆ, ಲಕ್ಷ್ಮೀಪತಿ ಸೇವಾದಳದ ಅಧ್ಯಕ್ಷರು, ನೋಡಮ್ಮ ಆಯುಕ್ತ, ಇನ್ನೊಬ್ಬರ ರೇವತಮ್ಮ ಅವರೆಲ್ಲ ನಮ್ಮ ಕ್ಷೇತ್ರದವರು. ಅಲ್ಲಿಂದ ಎಲ್ಲ ಬಂದಿದ್ದಾರೆ. ಲಕ್ಷ್ಮೀಪತಿ ಸೇವಾದಳ ಹೇಳಿದ್ವಿ. ಮತ್ತು ಈ ಕೇಳ್ತಾರೆ ಆ ಥರ ಬೇರೆ ಲೀಡರ್ಗಿರಿ, BJPಗಿರಲಿ, ಜನತಾದಳ ಇರಲಿ, ಯಾರನ್ನ ಇರಲಿ. ಈಗ ಸಿದ್ದರಾಮಯ್ಯಗೆ ಕೇಳ್ತಾರಲ್ಲ ಆ ಥರ ಬೇರೆ ಲೀಡರ್ಗೆ ಯಾರು ಕೇಳ್ತಾರೆ? ಯಾರು ಕೇಳ್ತಾರೆ? ಅದು ಏನಾಗಿದೆ, ಆ ಕುಮಾರಸ್ವಾಮಿ ಆ ಪಾಪ್ಯುಲಿಟಿ ಸಿದ್ದರಾಮಯ್ಯನ ಸಹಿಸೋಕ್ಕಾಗಲ್ಲ. ಆ ಸಿದ್ದರಾಮಯ್ಯ ನಿನ್ನೆ ಆರ್ ಅಶೋಕ್ ಅವರು ಒಂದು ಮಾತು ನಮ್ಮ ಅಭ್ಯರ್ಥಿಗಳು ಗೆಲ್ಲಕ್ಕೆ ಕಾಂಗ್ರೆಸ್ನವರೇ ಸಹಾಯ ಮಾಡ್ತಾರೆ. ಈಗ ಒಂದು DKC ಆದಿಯಾಗಿ ಸಹಾಯ ಮಾಡ್ತಾ ಇದ್ದಾರೆ. ಯಾಕಂದರೆ ಎರಡೂ ಸೋತ್ರೆ DKC CM ಆಗ್ತಾರೆ ಅನ್ನೋ ಒಂದು ವಿಚಾರ. ಹೂವೇ ಅದು ಬರೀ ಅವ್ರಿಗೆ ಏನಾಗಿದೆ, ಅಶೋಕ್ ಅವರಿಗೆ ಎತ್ಕಟ್ಟದ ಕೆಲಸ. ಮೊನ್ನೆ ಮಾಧ್ಯಮದಲ್ಲಿ ನೋಡಿದೆ ನಾನು. ದಾವಣಗೆರೆ ಅಲ್ಪಸಂಖ್ಯಾತರ ಮಾಡಿ ರೀತಿ ಬಂದುಬಿಟ್ಟಿದೆ ಅವರಿಗೆ. ಇದ್ದಕ್ಕಿದ್ದಾಗೆ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅಲ್ಪಸಂಖ್ಯಾತರನ್ನ ಟಿಕೆಟ್ ಕೊಟ್ಟಿಲ್ಲ. ಇನ್ನು ನೋಡಪ್ಪ, ಇನ್ನೂ ನೀವು ಹುಷಾರಾಗಿಲ್ಲ ಅಂದರೆ ನಿಮಗಂತೂ ಸಿಕ್ಕಲ್ಲ, ನಿಮ್ಮ ಮಕ್ಕಳಿಗೂ ಸಿಕ್ಕಲ್ಲ, ನಿಮ್ಮ ಮೊಮ್ಮಗೂ ಏನಾದ್ರು ಅವಕಾಶ ಮಾಡ್ಬೋದು ಅಂತ ಹೇಳ್ತಾರೆ. ಕಾಂಗ್ರೆಸ್ ಬಜೆಟ್ಗೆ ಇವ್ರು ಏನು ಕೊಡ್ಬೋದಾಗಿತ್ತಿಲ್ಲ. ಇವರು ಅಲ್ಪಸಂಖ್ಯಾತರ ಮೇಲೆ ಅಷ್ಟು ಪ್ರೀತಿ ಇದೆ, BJPನ ಕೊಡ್ಬೋದಾಗಿತ್ತಾನೆ. ಇದ್ದಂಗಿದ್ದಕ್ಕೆ ಪ್ರೀತಿ ಅಶೋಕ್ ಅವರಿಗೆ. ಮೊನ್ನೆ ನೋಡಿದೆ ನಾನು ಮಾಧ್ಯಮದಲ್ಲಿ ಹೇಳಿರೋದು. ಇದ್ದಂಗಿದೆ ಪ್ರೀತಿ. ನೀವೇ ತಾನೇ ಅಶೋಕ್ ಸಾಹೇಬ್ರೆ, ನೀವೇ ಕೊಡ್ಬೋದಾಗಿತ್ತಾನೆ. ಅಷ್ಟು ಪ್ರೀತಿ ಇದ್ರೆ ನಿಮಗೆ. ನೀವು ಕೇರಳದಲ್ಲಿ ಮೊದಲೇ ಸ್ವಾನ್ ಪ್ರಚಾರ ಕೊಟ್ಟಿದ್ದೀರಿ. ಆದರೆ ಎಲ್ಲ ಒಂದು ಕಡೆ ಏನು ಬಿಂಬಿತ ಆಗ್ತಾ ಇತ್ತು, ಜಮೀರ್ ಅವರು ಮುನಿಸಿಕೊಂಡಿದ್ದಾರೆ ದಾವಣಗೆರೆ ವಿಚಾರದಲ್ಲಿ. ಇಲ್ಲಪ್ಪ, ನಾನು ಅವತ್ತು ನೋಡಿ 23ನೇ ತಾರೀಕು ನಾಮಿನೇಷನ್ ಲಾಸ್ಟ್ ಡೇಟ್ ಇದ್ದು ಓದ್ ತಿಂಗಳಾಗಿ. ನಾನು ಅವತ್ತು ನಾಮಿನೇಷನ್ಗೆ ಸಿದ್ದರಾಮಯ್ಯ ಜೊತೆ ಹೋಗ್ಬೇಕು, ಮುಖ್ಯಮಂತ್ರಿಗಳ ಜೊತೆ ಹೋಗ್ಬೇಕು. ನನಗೇನಾಯ್ತು ಕ್ವಶನ್ ಬಂದಿತ್ತು. ನನ್ನ ಮಾಧ್ಯಮದಲ್ಲಿ ಬಂದು ವಿಧಾನಸಭೆಗೆ ಹೇಳಿದ್ದೀನಿ. ನಾನು ಕ್ವಶನ್ ಇದ್ದಿದ್ದಕ್ಕೆ ನಾನು ಹೋಗೋಕ್ಕೆ ಸಾಧ್ಯ ಆಗಿಲ್ಲ. ನಾನು ಪ್ರಚಾರಕ್ಕೆ ಹೋಗ್ತೀನಿ, 100ಕ್ಕೂ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಸ್ಕೊಂಡು ಬರ್ತೀನಿ ಅಂತ ಅವತ್ತು ಹೇಳಿದ್ದೀನಿ. ಇವತ್ತೇನು ಮುಗಿಸ್ಕೊಳ್ಳೋದು ಏನಿದೆ? ನಾನು ಮಲ್ಲಿಕಾರ್ಜುನ ಆತ್ಮೀಯ ಸ್ನೇಹಿತರು, ಏನೋ ಹೇಳಿರೋದು ನಾನು ಬೈತೀನಿ. ಅದೇನಾಗಿದೆ, ಅವರು ಹೇಳಿರೋದು ಮಾಧ್ಯಮದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನಾನು ಅವ್ರು ಬೈದೇ ಮಾತಾಡೋದು. ನಾವು ಒಂಥರ ನಿನ್ನೆ ಅವ್ರು ಹೇಳಿದ್ದಾರೆ ಮಲ್ಲಿಕಾರ್ಜುನ ನನ್ನ ಚಡ್ಡಿ ದೋಸ್ಕೊಳಪ್ಪ ಅವರು ಫ್ರೆಂಡ್ಶಿಪ್. ಖಂಡಿತ ನಾವು ಫ್ರೆಂಡ್ಶಿಪ್ ಅದೇನೋ ನಿನ್ನೆ ಸರಿ ಹೋಗಿದೆ. ಇಲ್ಲ, ನಾವು ಏನು ಮಾಡಿದ್ವಿ, ಪ್ರಯತ್ನ ಮಾಡಿದ್ವಿ. ಅದೇನಾಗಿದೆ, ಅವತ್ತಿಂದ ಪದ್ಧತಿ ಬಂದಿದೆ.
ಯಾರ ಕುಟುಂಬದಲ್ಲಿ ಸಾಯ್ತಾರೆ ಅವ್ರ ಕುಟುಂಬವೇ ಕೊಡಬೇಕಂತ ಆವತ್ತಿಂದ ಕಾಂಗ್ರೆಸ್ ಪಕ್ಷ ಅಂತ ಇಲ್ಲ, ಬಿ ಜೆ ಪಿ ಇರಲಿ, ಜನತಾದಳ ಇರಲಿ, ಯಾವುದೆಲ್ಲ ಪಕ್ಷ ಇರಲಿ, ಆವತ್ತಿಂದ ಪದ್ಧತಿ ಬಂದುಬಿಟ್ಟಿದೆ. ಹಾಗಾಗಿ ನಮ್ಮವ್ರು ಕೇಳಿದ್ವು ನಿಜ, ಕೇಳಿಲ್ಲ ಅಂತಲ್ಲ, ಕೇಳೋದ್ರಲ್ಲೂ ತಪ್ಪೇನಿಲ್ಲ, ಕೇಳಿದ್ರು. ಅಲ್ಟಿಮೇಟ್ ಲಾಸ್ಟಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಿ ಈ ಬಾರಿ ಯಾವತ್ತಿಂದ ಪದ್ಧತಿ ಬಂದಿದೆ, ಯಾರು ಸತ್ತಾರೆ ಅವ್ರ ಕುಟುಂಬಕ್ಕೆ ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ. 28 ಜನರಲ್ ಎಲೆಕ್ಷನ್ಗೆ ನೋಡುವ ಅಂತ ಹೇಳಿದ್ದಾರೆ. ಈಗ ನಮ್ಮೆಲ್ಲ ಟಿಕೆಟ್ ಹೇಳ್ತಲ್ವ ಸರ್, ಎಲ್ಲ ಹೈಕಮಾಂಡೇ, ನಾನು ಯಾರೂ ನಿರ್ಧಾರ ಮಾಡೋಕ್ಕಾಗಲ್ಲ. ಈಗ ಚಾಮರಾಜಪೇಟೆಯಲ್ಲಿ 5 ಬಾರಿ MLA ಆಗಿದ್ದೀನಿ, ನನ್ನ ಟಿಕೆಟು ನನಗೆ ಕೊಡ್ತಾರಂತ ಭರೋಸೆ ಇಲ್ಲ. ತೀರ್ಮಾನ ಹೈಕಮಾಂಡ್ ಮಾಡಬೇಕು. ಅವರ್ ಪಾರ್ಟೀಸ್ ಹೈಕಮಾಂಡ್. ಸರ್ ನಿನ್ನೆ ನೀವು ಪ್ರಚಾರಕ್ಕೆ